Hello students, welcome to SPK English Academy. So ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಿಜ್ ಆನ್ ಕ್ವೆಶ್ಚನ್ ಟ್ಯಾಗ್ ಮೇಲೆ 20 ಎಕ್ಸಾಂಪಲ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಟ್ಯಾಗ್ ಕ್ವೆಶ್ಚನ್ ಅನ್ನುವಂಥದ್ದು 10ನೇ ತರಗತಿಯ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಹಾಗೂ ಆದರ್ಶ ವಿದ್ಯಾಲಯದ 15E ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೂಡ ಕಡ್ಡಾಯವಾಗಿ ಒಂದು ಪ್ರಶ್ನೆ ಇರುತ್ತದೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ ಈ CET, TET, FDA, SDA ಮತ್ತು ಇನ್ನಿತರ ಟೀಚರ್ಸ್ ಅಪಾರ್ಟ್ಮೆಂಟ್ ಟೆಸ್ಟ್ಗಳಲ್ಲಿ ಕೂಡ ಎಕ್ಸಾಮ್ಗಳಲ್ಲಿ ಇದರ ಮೇಲೆ ಒಂದು ಪ್ರಶ್ನೆ ಇರುತ್ತದೆ. ಸೊ ನಾನು ಶರಣಬಸಪ್ಪ ಕಿಲಾರಟ್ಟಿ, ಸರ್ಕಾರಿ ಆದರ್ಶ ವಿದ್ಯಾಲಯ ಬಸವನ ಬಾಗೇವಾಡಿಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ತಪ್ಪಾದಲ್ಲಿ ಕಾಮೆಂಟ್ ಮಾಡಿ. ಸೊ ಮಾಡುವ ಸಂದರ್ಭದಲ್ಲಿ ತಪ್ಪುಗಳು ಆಗಿರ್ಬೋದು, ನೀವು ಸಲಹೆ ಸೂಚನೆಗಳನ್ನು ಕೊಟ್ಟರೆ ನಾವು ಮುಂದಿನ ವಿಡಿಯೋದಲ್ಲಿ ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಉತ್ತಮವಾದ ವಿಡಿಯೋವನ್ನು ನಾನು ನಿಮಗೆ ಕೊಡಲು ಇಷ್ಟಪಡ್ತೇನೆ. ಬನ್ನಿ ಹಾಗೆ ಆ ವಿಡಿಯೋವನ್ನು ಪ್ರಾರಂಭಿಸೋಣ. ಫಸ್ಟ್ ಮೊದಲನೇ ಎಕ್ಸಾಂಪಲ್ ನೋಡಿ ಏನಿದೆ ಅಂತಂದರೆ, ದ ಬಾಯ್ ಸ್ಟಡಿಡ್ ಹಾರ್ಡ್. ನೋಡಿ ಕ್ವೆಶ್ಚನ್ ಟ್ಯಾಗಲ್ಲಿ ದ ಬಾಯ್ ಸ್ಟಡಿಡ್ ಹಾರ್ಡ್ ಅಂದರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, V2 ಸಿಂಪಲ್ ಪಾಸ್ಟ್ ಇರೋದ್ರಿಂದ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಡಿಡ್ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನಾವಿಲ್ಲಿ ನೆಗೆಟಿವನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿದೆ ನೋಡಿ ಎಕ್ಸಾಂಪಲ್, ಡಿಡಂಟ್ ಸಿಂಪಲ್ ಪಾಸ್ಟು ಡಿಡ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ತೊಗೊಂಡಿದ್ದೇವೆ, ನಾಟ್ ತೊಗೊಂಡಿದ್ದೇವೆ. ಇಲ್ಲಿ ಬಾಯ್ ಇದೆಯಲ್ಲ, ಇದರ ಪ್ರನೌನ್ ಇದು ಪ್ರನೌನ್ ಇದೆ ಅಲ್ವಾ, ಇದರ ಪ್ರನೌನು ಇಲ್ಲಿ ಹಿ ಆಗಿದೆ. ಅಂದರೆ ಆನ್ಸರ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಶಿ ರೈಟ್ಸ್ ನೀಟ್ಲಿ. ಈ ಸೆಂಟೆನ್ಸ್ ಏನಿದೆಯಲ್ಲ ಸಿಂಪಲ್ ಪ್ರೆಸೆಂಟಲ್ಲಿದೆ, ಅದು V1 ಇದೆ. ಸೊ ವಿಶೇಷವಾಗಿ ಟ್ಯಾಗ್ ಕ್ವೆಶ್ಚನ್ಗಳನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕೇಳುವಂಥದ್ದು 99% ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲೇನಿದೆ ನೋಡಿ, ರೈಟ್ಸ್ ಅಂದರೆ ಡಸ್ ಅನ್ನು ಬಳಸ್ತೀವಿ ಸಿಂಪಲ್ ಪ್ರೆಸೆಂಟಲ್ಲಿ. ಇಲ್ಲಿ ಶಿ ಇರೋದರಿಂದ ಡಸ್ ಬಳಸ್ತೀವಿ. ನೋಡಿ ಇಲ್ಲಿ ಡಸ್ ಬಂದಿದೆ, ಸಿಂಗುಲರ್ ಸಿ ಇರೋದ್ರಿಂದ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಸಿ ಅಂತ, ಇಲ್ಲಿ ಸಿ ಇದೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ನಾಟ್ ಬಂದಿದೆ, ಅದಕ್ಕಾಗಿ ಸೊ ಬಿ ಈಸ್ ದ ರೈಟ್ ಆನ್ಸರ್. ಸೊ ಥರ್ಡ್, ದೇ ಪ್ಲೇಡ್ ಸೂಪರ್ಬ್ಲಿ. ಅಗೇನ್ ಸಿಂಪಲ್ ಪಾಸ್ಟ್ ನೋಡಲಿ, V2 ಇದೆ, ಸೊ ಆದ್ದರಿಂದ ಡಿಡ್ ಬರುತ್ತೆ. ಸೊ ಎ ಈಸ್ ದ ರೈಟ್ ಆನ್ಸರ್. ಡಿಡಂಟ್ ದೇ ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್. ಸೊ ಫೋರ್ತ್ ಒನ್, ಅಂಕಿತಾ ನೆವರ್ ಟೆಲ್ಸ್ ಅ ಲೈ. ನೋಡಿಲಿ, ಆಲ್ರೆಡಿ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಇದೆ, ಅಲ್ಲಿ ನೆವರ್ ಇದು ನೆಗೆಟಿವ್ ಎಡವರ್ಬ್ ಆಗಿರೋದ್ರಿಂದ ಇದನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ತಿಳ್ಕೋಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಇದು, ಅದಕ್ಕಾಗಿ ನಾವು ಇದಕ್ಕೆ ಕ್ವಶನ್ನ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು. ಅಂದರೆ ಯಾವುದು ನೋಡಿಲಿ, ಡಸ್ ಸಿ ಹೇಗೆ ಬಂತು, ಇಲ್ಲಿ ಅಂಕಿತಾದ ಪ್ರನೌನು ಶಿ ಆಗಿದೆ. ಇಲ್ಲಿ ನೆಗೆಟಿವ್ ಇರೋದರಿಂದ, ನೆಗೆಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಆಗಿದೆ, ಅದಕ್ಕೆ ಇಲ್ಲಿ ನಾಟ್ ಅಥವಾ ನೆಗೆಟಿವ್ ಇರೋದ್ರಿಂದ ಇಲ್ಲಿ ನಾಟ್ ಬರೋದಿಲ್ಲ. ಸೊ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ 5, ಹಿ ಹಾರ್ಡ್ಲಿ ಸ್ಪೀಕ್ಸ್ ಅಂತ ಹೇಳಿದ್ದೇವೆ. ಸೊ ಸ್ಟೇಟ್ಮೆಂಟ್ ಇದು ನೆಗೆಟಿವ್, ಹಾರ್ಡ್ಲಿ ಆಗಿರ್ಬೋದು, ಸ್ಕೇರ್ಸ್ಲಿ ಅಥವಾ ರೇರ್ಲಿ. ಈ ರೀತಿ ವರ್ಡ್ಗಳು, ಈ ನೆಗೆಟಿವ್ ಎಡ್ವರ್ಬ್ಗಳು ಏನಪ್ಪ ಅಂದ್ರೆ ನಾವು ಸೆಂಟೆನ್ಸಲ್ಲಿ ಸ್ಟೇಟ್ಮೆಂಟಲ್ಲಿ ಬಳಸಿದ್ರೆ ಅವುಗಳನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಅಂಥೇಳಿ ಕರಿತೀವಿ. ಅದಕ್ಕೆ ನಾವು ಕ್ವಶನ್ ಟ್ಯಾಗನ್ನು ಇಲ್ಲಿ ಹಾರ್ಡ್ಲಿ, ಸ್ಕೇರ್ಸ್ಲಿ, ರೇರ್ಲಿ, ಅಕೇಜ್ನಲಿ ಬಂದಾಗ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ತೊಗೋಬೇಕು. ಇಲ್ಲಿ ಕೂಡ ಅಗೇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಅದಕ್ಕೆ ನಾವು ಏನು ತೊಗೋಬೇಕಂತಂದರೆ, ಸೊ ಡಸ್ ಹಿ ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನಾಟ್ ಯಾಕೆ ಬಂದಿಲ್ಲ ಅಂದರೆ ಇಲ್ಲಿ ಹಾರ್ಡ್ಲಿ ಅನ್ನೋದು ನೆಗೆಟಿವ್ ಎಡ್ವರ್ಬ್, ಇದು ನೆಗೆಟಿವ್ ಎಡ್ವರ್ಬ್ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇದೆ. ಡಿ ಈಸ್ ದ ರೈಟ್ ಆನ್ಸರ್.
ಸೊ ಕ್ವಶನ್ 6, ಇಟ್ ಈಸ್ ರೈನಿಂಗ್ ಹೆವಿಲಿ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ನೋಡಿಲಿ ನೆಗೆಟಿವ್ ಇಲ್ಲ, ಇದು ಫಸ್ಟಿವ್ ಇದೆ. ಸೊ ಫಸ್ಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾವೇನು ತಗೋಬೇಕಂದ್ರೆ ಈಸಂಟ್ ಇಟ್. ಇಲ್ಲಿ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 7 ಎಕ್ಸಾಂಪಲ್ ನೋಡಿ. ದೇ ವರ್ ಡಿಸ್ಕಸ್ಸಿಂಗ್ ಆನ್ ಎನ್ ಐಡಿಯಾ. ಪಾಸ್ಟ್ ಕಂಟಿನ್ಯೂಸ್ ಇದೆ. ಸೊ ಡಿಸ್ಕಸ್ಸಿಂಗ್, ಇಲ್ಲಿ ಸ್ಟೇಟ್ಮೆಂಟ್ ಕೂಡ ಪಾಸಿಟಿವ್ ಇದೆ. ಆಗ ನಾವು ಕ್ವಶನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕು. ಅದಕ್ಕಾಗಿ ಏನು ಮಾಡಬೇಕಂತಂದರೆ ಸೊ ವರಂಟ್ ದೇ, ನೋಡಿ ವರಂಟ್ ದೇ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 8, ಐ ಆಮ್ ಎ ಟೀಚರ್. ಫಸ್ಟು ಸ್ಟೇಟ್ಮೆಂಟು ಇದು ಸ್ಪೆಷಲ್ ಕೇಸ್ ಅಂತ ಹೇಳ್ತೀವಿ ನಾವು. ಇದನ್ನು ಏನು ಮಾಡಬೇಕಂತಂದರೆ ಆರಂಟ್ ಐ ಮಾಡಬೇಕು. ಇಲ್ಲಿ ಐ ಆಮ್ ಬಂದರೆ ಇಲ್ಲಿ ಆರಂಟ್ ಐ ಬರುತ್ತೆ. ಇದು ಎಕ್ಸೆಪ್ಷನಲ್ ಕೇಸ್, ಸ್ಪೆಷಲ್ ಕೇಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಹಿ ಹ್ಯಾಸ್ ರಿಟನ್ ಎ ಪೋಯಮ್ ಅಂತ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ಹ್ಯಾಸ್ ಇದೆ ಇಲ್ಲಿ. ಅದಕ್ಕೆ ನೋಡಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ತಗೋಬೇಕು. ಇದಕ್ಕೆ ಏನು ತಗೋಬೇಕಂತಂದರೆ ಹ್ಯಾಸಂಟ್ ಹಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ 10, ಸಿ ಕ್ಯಾಂಟ್ ರೀಡ್ ದಿಸ್ ಬುಕ್. ನೋಡಿ ಕ್ಯಾಂಟ್ ನೆಗೆಟಿವ್, ಸೊ ನೆಗೆಟಿವ್ ಇದೆ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ತಗೋಬೇಕಂದ್ರೆ ಕ್ಯಾನ್ ಸಿ. ಇಲ್ಲಿ ನಾಟ್ ಇದೆ, ಸೊ ಇಲ್ಲಿ ನಾಟು ಬರೋದಿಲ್ಲ. ಸೊ ಅದಕ್ಕಾಗಿ ಸೊ ನೆಕ್ಸ್ಟ್ 11, ಸಿ ವಿಲ್ ನಾಟ್ ಕಮ್ ಇನ್ ಎನ್ ಅವರ್. ಇಲ್ಲಿ ಕೂಡ ನಾಟ್ ಇದೆ ನೋಡಿ, ಹಿಯರ್ ಈಸ್ ಆಲ್ಸೋ ನಾಟ್ ಇದೆ. ಸೊ ಅದಕ್ಕೆ ಏನು ಮಾಡಬೇಕು ನಾವು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ತಗೋಬೇಕು. ಸೊ ದಟ್ ಈಸ್ ವಿಲ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎಕ್ಸಾಂಪಲ್ 12, ದೇ ಲಿವ್ ಇನ್ ವಿಜಯಪುರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ನೋಡಿ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನೋಡಿ ಇಲ್ಲಿ ಡೋಂಟ್ ದೇ ಈಸ್ ದ ರೈಟ್ ಆನ್ಸರ್. ಸೊ 12 ಎಕ್ಸಾಂಪಲ್ ನಂಬರ್ 13 ನೋಡಿ. ಸಿ ಈಸ್ 25 years old. ಅಗೇನ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ ಅದಕ್ಕೆ. ಸೊ ಈಸಂಟ್ ಸಿ, ದಿಸ್ ಈಸ್ ದ ರೈಟ್ ಆನ್ಸರ್ ಹಿಯರ್. ನೋಡಿ 14, ಯು ಹ್ಯಾವ್ ಲಿವ್ಡ್ ಇನ್ ಇಂಗ್ಲೆಂಡ್. ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಹ್ಯಾವ್ ಇದೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾವು ಮತ್ತೆ ಇಲ್ಲಿ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ತಗೋಬೇಕು. ಅಂದರೆ ಇಲ್ಲಿ ಹ್ಯಾವಂಟ್ ಯು ಈಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 15, ವಿ ಶುಡ್ ಡೂ ದಿಸ್ ಎಕ್ಸಸೈಸ್. ಅಗೇನ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಏನು ತಗೋಬೇಕು ಅಂತಂದ್ರೆ shouldn't we is the right answer. So next 16, example number 16, she will come back tomorrow. So will ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಇಲ್ಲಿ ನೆಗೆಟಿವ್ ಅನ್ನು ತಗೋಬೇಕು. ನೋಡಲಿ won't ಇದು. ಸೊ will plus not equal to won't. ವಿಲ್ ಪ್ಲಸ್ ನಾಟ್ ಓಂಟ್ ಅಂತ ತಗೋಬೇಕು. ಈ ವಿಲ್ ನಾಟ್ ಬರೋದ್ರಲ್ಲೇ ಓಂಟ್ ಅಂತ ಬರೋದೆ. ಸೊ ದಿಸ್ ಈಸ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ ನೋಡಿ ನೆಕ್ಸ್ಟ್ 17, ಹಿ ಹ್ಯಾಸ್ ಗಾಟ್ ಅ ನೈಸ್ ಕಾರ್. ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ನೆಕ್ಸ್ಟ್ ಹ್ಯಾಸಂಟ್ ಹಿ. ನೋಡಿ ಹ್ಯಾಸಂಟ್
he ಇದೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 18, ದೇ ಆರ್ ನಾಟ್ ಪ್ಲೇಯಿಂಗ್, ನೆಗೆಟಿವ್ ಇದೆ. ಸೊ ನೆಗೆಟಿವ್ ಸ್ಟೇಟ್ಮೆಂಟ್ ಅಂದರೆ ಫಸ್ಟ್ ಕ್ವಶನ್ ಟ್ಯಾಗ್ ಅಂತಂದರೆ ಆರ್ ದೇ ಈಸ್ ದ ರೈಟ್ ಆನ್ಸರ್ ಹಿಯರ್. ಸಿ 19, ಕ್ವಶನ್ ನಂಬರ್ 19, we will not attend the party. Again negative statement ಅಂದರೆ positive question tag. will we is the right answer here. So last example on this topic, so that is, see, they couldn't attend the marriage. Already is a negative statement. So negative statement ಇರೋದ್ರಿಂದ ಸೊ ನಾವೇನು ಮಾಡಬೇಕು, ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ತೊಗೋಬೇಕಂತಂದರೆ, ಸೊ ಇದು ಕೂಡ ನೆಗೆಟಿವ್ ಇದೆ, ಇದು ನೆಗೆಟಿವ್ ಇದೆ. ಸೊ ಇಲ್ಲಿ ಕ್ಯಾನ್ ಇದೆ, ಅಲ್ಲಿ ಕುಡ್ ಇದೆ, ಅಂದರೆ ಕುಡ್ ದೇ, ದಿಸ್ ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ 20 ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಟ್ಯಾಗ್ ಎಕ್ಸಾಂಪಲ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಮತ್ತೆ ಒಂದು ಗ್ರಾಮರ್ ಟಾಪಿಕನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಮತ್ತೆ ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.